15 ವರ್ಷದ ಗಿಡ ಇದು. ಸುಮಾರು 15-16 ವರ್ಷದ್ದು. ಆವಾಗಿಂದಲೂ ಈ ಥರ ಹಣ್ಣುಗಳನ್ನ ಬಿಡ್ತಾನೇ ಇರುತ್ತೆ. ಹಣ್ಣಾದಮೇಲೆ ಕಾಯಿ ಆಗುತ್ತೆ ನೋಡಿ, ಇದು ಕಾಯಿ ಇರೋಂಥ ಹಣ್ಣು. ಇದು ಪೂರ್ತಿಯಾಗಿ ಹಣ್ಣಾದಾಗ ನೇರಳೆ ಹಣ್ಣಿನ ಥರ ಇರುತ್ತೆ. ಈ ಥರ ವರ್ಷ ಪೂರ್ತಿ ಹೆಚ್ಚು ಕಮ್ಮಿ ಬಿಡ್ತಾನೆ ಇರುತ್ತೆ. ವರ್ಷ ಪೂರ್ತಿ ಗಿಡದಾಗೆ ಈ ಥರ ಇದ್ದೇ ಇರುತ್ತೆ. ನಾವಂತೂ ಯಾವತ್ತೂ ಉಪಯೋಗಿಸೇ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಇದು ಯಾವ ಗಿಡದ ಹಣ್ಣು ಅಂತ ಗೊತ್ತಿದ್ದರೆ ತಿಳಿಸಿ, ಇದ್ರ ಉಪಯೋಗ ಏನು ಅಂತ ತಿಳಿಸಿ. ಯಾಕೆ ಅಂತಂದರೆ ಈಗ 15 ವರ್ಷದಿಂದ ಈ ಗಿಡ ನಮ್ಮ ತೋಟದಾಗೈತೆ. ಅವಾಗಿಂದಲೂ ಈ ಥರ ಬಿಡ್ತೈತಿ ನೋಡಿರಿ. ಈ ಹಣ್ಣುಗಳು ಈ ಥರ ಇರುತ್ತೆ. ನೋಡೋಕ್ಕೆ ನೇರಳೆ ಹಣ್ಣಿನ ಗಾತ್ರಕ್ಕೆ ಅಷ್ಟೇ ಇರುತ್ತೆ. ಕಲ್ಲರು ಕಾಯಿ ಇದ್ದಾಗ ವೈಟ್ ಇರುತ್ತೆ. ಅದಾದಮೇಲೆ ಈ ಥರ ಪಿಂಕ್, ಡಾರ್ಕ್ ಪಿಂಕ್ ಆಗುತ್ತೆ. ಅದಾದಮೇಲೆ ಕಪ್ಪುಗೆ ನೇರಳೆ ಹಣ್ಣಿನ ಥರನೇ ಬರುತ್ತೆ ಹಣ್ಣಾದಾಗ. ಯಾವಾಗಲೂ ಅಷ್ಟೇ ತುಂಬ ಜನದ ಹತ್ರ ನಾವು ಕೇಳಿದ್ದೀವಿ, ಗೂಗಲಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದ್ದೀವಿ ಇದು ಯಾವ ಗಿಡ ಅಂತ ಹೇಳ್ಬಿಟ್ಟು. ಅದು ಯಾವುದೋ ಗಿಡ ಅಂತ ಹೇಳಿ ನೋಡಿದ್ವಿ, ಆದರೆ ಕಾಯಮ್ಮಗೆ ಅದೇ ಗಿಡ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಇದು ಯಾವುದು, ಇದ್ರ ಉಪಯೋಗಿಸ್ಬೋದಾ ಏನು ಅಂತೇಳಿ ಗೊತ್ತಿದ್ದರೆ ತಿಳಿಸಿ. ಅರಣ್ಯ ಇಲಾಖೆಗೆಲ್ಲ ಹೋಗಿ ವಿಚಾರಿಸಿದ್ದಾರೆ ನಮ್ಮ ಮಾವರೆಲ್ಲ. ಇದನ್ನು ಕಾಯಿ ಹಣ್ಣು ಎಲ್ಲ ತಗೊಂಡೋಗಿ ಅವರು ಗೊತ್ತಿಲ್ಲ ಅಂತಲೇ ಹೇಳಿದ್ದಾರೆ. ಯಾಕೆ ಅಂತಂದರೆ ಗೊತ್ತಿಲ್ಲ ಅಂದಮೇಲೆ ಅದನ್ನ ಉಪಯೋಗಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿ. ಈ ಗಿಡನ ನಾವು ಹೆಂಗೆ ತಗೊಂಡಿದ್ದು ನಮ್ಮ ಮನೆಗೆ ಅಂತಂದರೆ, ಊರಾಗೆಲ್ಲ ಹಳ್ಳಿ ಕಡೆಗೆ ಮಾರಕ್ಕೆ ಬರ್ತಿದ್ರಂತ ಅವಾಗ ಗಿಡಗಳ್ನೆಲ್ಲ. ಏನು ತೆಂಗಿನ ಗಿಡ ಇರ್ಬೋದು, ಹಣ್ಣಿನ ಸಸ್ಯಗಳನ್ನೆಲ್ಲನ ಮಾರೋಕ್ಕೆ ಊರೂರಿಗೆ ಬರ್ತಿದ್ರಲ್ಲ, ಆ ಟೈಮ್ನಾಗೆ ತಗೊಂಡು ಇವರು ಹಾಕಿರೋದು ನಮ್ಮ ಮನೇಲಿ. ಅಂದರೆ ಹಾಕ್ಬಿಟ್ಟು ಇದೊಂದೇ ಸಸ್ಯ ಅಲ್ಲ, ಇನ್ನೂ ಕಿತ್ತಳೆ ಹಣ್ಣಿಂದು ಆಮೇಲೆ ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದ್ದಾರೆ. ಅದು ಇಲ್ಲ, ಇವಾಗ ಒಣಗೋಗ್ಬಿಡ್ತು. ಈ ಗಿಡ ಮಾತ್ರ ಏನಂದ್ರೂ ಹೋಗಿಲ್ಲ. ಮಳೆ ಇಲ್ಲ ಅಂದರೂ ಹೋಗಲ್ಲ, ನೀರಂತೂ ಯಾವತ್ತೂ ಬಿಡಲ್ಲ. ಸ್ವಲ್ಪ ದೊಡ್ಡದಾಗವ್ರಿಗೂ ಸ್ವಲ್ಪ ನೀರು ಹಾಕಿದ್ದಾರೆ ಅಷ್ಟೇ ಆವಾಗ. ಅದಾದಮೇಲೆ ಒಂದು ಸಲನೂ ನೀರು ಹಾಕಲ್ಲ, ಏನಿಲ್ಲ. ಅದ್ರ ಪಾಡಿಗದು ಬೆಳ್ಕೊಂಡು ಬಿಟ್ಟಿದೆ. ಇನ್ನೊಂದು ಪಕ್ಕದಲ್ಲಿ ಆ ಕಡೆ ಒಂದು ಗಿಡ ಐತಿ ಇದೇ ಥರದ್ದು, ಅದಿನ್ನೂ ಸ್ವಲ್ಪ ಚಿಕ್ಕದು, ಅದಿಷ್ಟೊಂದು ದೊಡ್ಡದಾಗಿಲ್ಲ. ಅಂದರೆ ಅದೇ ಟೈಮಲ್ಲಿ ಹಾಕಿರೋದು. ಇದು ಮಾತ್ರ ಸಖತ್ತು ದೊಡ್ಡದಾಗ್ಬಿಟ್ಟಿದೆ. ಹೂ ನೋಡ್ರಿ, ಹೂ ಆದಾಗ ಈ ಥರ ಇರುತ್ತೆ. ಪಾರಿಜಾತ ಹೂ ನೋಡ್ದಂಗೆ ಆಗುತ್ತೆ. ಡಿಟೋ ಅದೇ ಥರನೇ ಪಾರಿಜಾತ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ. ಸ್ವಲ್ಪ ತೊಟ್ಟು ಉದ್ದ ಇರುತ್ತೆ. ಸ್ಮೆಲ್ಲಿಲ್ಲ, ಇದು ಸ್ಮೆಲ್ ಅಂತ ಒಂಚೂರು ಸ್ಮೆಲ್ಲಿಲ್ಲ. ಹೂ ಇದ್ದಾಗ ಈ ಥರ ಇರುತ್ತೆ. ನೋಡೋಕೆ ಒಂದು ಸ್ವಲ್ಪ ನೋಡಿ, ಪಾರಿಜಾತ ಹೂ ಥರನೇ ಕಾಣಿಸುತ್ತೆ. ತೊಟ್ಟು ಬೇರೆ ಕಲ್ಲರು, ಹೂ ಮಾತ್ರ ವೈಟು. ಸಖತ್ತಾಗೈತೆ ಹೂ ನೋಡೋಕ್ಕೂ. ಒಳ್ಳೆ ಕಟ್ಟಿಗೆನ ಮುಟ್ಕೋಬೋದು ತಲೆಗೆ, ಅಷ್ಟು ಚೆನ್ನಾಗೈತೆ. ಸ್ಮೆಲ್ಲಿಲ್ಲ. ಅದಾದಮೇಲೆ ಹೂವಾದಮೇಲೆ ಕಾಯಿ ಅಂತೂ ಫುಲ್ಲು ವೈಟ್ ಥರ ಇರುತ್ತೆ. ಅದಾದಮೇಲೆ ಹಣ್ಣಾದಮೇಲೆ ಈ ಥರ ಆಗುತ್ತೆ. ಯಾವ ಗಿಡ ಅಂತ ಗೊತ್ತಿಲ್ಲ. ಕೆಲವರೆಲ್ಲ ಹೇಳಿದರು ಏನು ಜ್ಯೂಸ್ ಥರ ಮಾಡ್ಬೋದು ಅಂತ ಎಲ್ಲ ಹೇಳಿದರು. ಕೆಲವರು ಉಪ್ಪಿನಕಾಯಿ ಮಾಡ್ಬೋದು ಅಂದರು. ನಾವಂತೂ ಯಾವತ್ತೂ ಉಪಯೋಗಿಸಿಲ್ಲ. ಯಾಕೆ ಅಂತಂದರೆ ಭಯ ಅನಿಸುತ್ತೆ. ಅದಾದಮೇಲೆ ಇಷ್ಟೆಲ್ಲ ಹಣ್ಣು ಬಿಟ್ಟರು ಯಾವುದೇ ಒಂದು ಪಕ್ಷಿ ಕುತ್ಕೊಂಡು ತಿನ್ನಲ್ಲ. ಈ ಕಾಯಿನ ಬಿಡೋ ಪಕ್ಷಿ ಏನಾದರೂ ತಿಂದಿದ್ರೆ ಓಕೆ ಉಪಯೋಗಿಸ್ಬೋದು ಅನಿಸ್ಬೋದಿತ್ತು. ಯಾವ ಪಕ್ಷಿ ಇಷ್ಟೊಂದು ಹಣ್ಣು ಬಿಟ್ಟಿತ್ತು ನೋಡಿರಿ ಗಿಡದ ತುಂಬ, ಒಂದೇ ಒಂದು ಪಕ್ಷಿನೂ ತಿಂದಿಲ್ಲ. ಅದಾದಮೇಲೆ ನೋಡೋಣ ಅಂತೇಳಿ ನೋಡಿ, ಹಾಲು, ಇದ್ರ ತುಂಬ ಹಾಲು. ಒಂದು ಹಣ್ಣನ್ನು ಈ ಥರ ಕಿತ್ತುಬಿಟ್ರೆ ಅದ್ರ ತುಂಬ ಹಾಲು ಬರುತ್ತೆ ಇಷ್ಟು. ಆಮೇಲೆ ಇದು ಹೆಂಗೆ ಅಂತಂದರೆ ತೂಕ, ವೆಯ್ಟ್ ಜಾಸ್ತಿ. ಇದು ಒಳಗಡೆ ಬೀಜ ಇರುತ್ತೆ, ದಪ್ಪ ಇರುತ್ತೆ ಬೀಜ. ಅದಾದಮೇಲೆ ಎಷ್ಟೊಂದು ಹಣ್ಣು ಬಿಡುತ್ತೆ ಅಂದರೆ, ಎಲೆಗೆ ಎಷ್ಟಿರುತ್ತೋ ಅಷ್ಟು ಹಣ್ಣು ಬಿಟ್ಟಿರುತ್ತೆ ಹೆಚ್ಚು ಕಮ್ಮಿ. ಅಲ್ಲಿ ನೋಡಿ ಅಷ್ಟು ದಪ್ಪ ಐತೆ ಬಡ್ಡೆ. ಮರದ ಥರ ಆಗ್ಬಿಟ್ಟಿತ್ತು. ಇವಾಗಂತೂ ಮರದ ಥರ ಆಗ್ಬಿಟ್ಟಿತ್ತೆ. ಆಮೇಲೆ ಬಿಡಿಸೋದು ಭಾಳ ಈಸಿ. ಹಿಂಗೆ ಮುಟ್ಟಿದ್ರೆ ಸಾಕು ಕೈಗುಂಟೆನೇ ಬಂದುಬಿಡ್ತವೆ. ಅದಕ್ಕೆ ನೋಡೋಣ ಅಂತೇಳಿ ಸುಮ್ಮನೆ ಒಂದಿಷ್ಟು ಬಿಡಿಸ್ಕೊಂಡೆ, ನೋಡಲಾರ್ದೇ. ಅಷ್ಟು ಚೆನ್ನಾಗಿದ್ದಾವೆ. ತಿನ್ನ ಅಂತ ಹಣ್ಣಾಗಿದ್ದರೆ ಒಂದು ಬಿಡ್ತಿದ್ದಿಲ್ಲ ಅನ್ಸುತ್ತೆ ಜನ. ಯಾರೂ ತಿಂದಿಲ್ಲ, ಯಾರೂ ಮುಟ್ಟಲ್ಲ. ಇದು ರೋಡಾಗೆ ಇರೋದು. ಆದರೂ ಒಬ್ಬರೂ ಸಹ ಮುಟ್ಟಲ್ಲ. ಪ್ರತಿ ವರ್ಷ ಇದಿಷ್ಟೊಂದೆಲ್ಲ ಹಣ್ಣು ಬಿಡುತ್ತೆ. ಹಣ್ಣಾದಮೇಲೆ ಕಪ್ಪು ಕಲರ್ಗೆ ಹಣ್ಣಾಗುತ್ತೆ, ನೇರಳೆ ಹಣ್ಣಿನ ಕಲರು. ಇದಿನ್ನೂ ಹಣ್ಣು ಅಲ್ಲ ಕಾಯೂ ಅಲ್ಲ ಅನ್ನೋ ಥರ. ನೇರಳೆ ಹಣ್ಣಿನ ಕಲರ್ ಹಣ್ಣಾದಾಗ ನಾನು ಒಂದು 2-3 ಸಲ ನೋಡಿರೋದೇನಪ್ಪ ಅಂದರೆ, ಈ ಕೋಗಿಲೆ ಮಾತ್ರ ಕುಗ್ತಾ ಇರುತ್ತೆ. ಹಣ್ಣಾದಾಗ ಕೋಗಿಲೆ ಒಂದು ಈ ಗಿಡದಾಗ ಕೂತ್ಕೊಂಡಿರುತ್ತೆ, ತಿಂತಿರುತ್ತೆ. ಇನ್ಯಾವ ಪಕ್ಷಿನೂ ಈ ಹಣ್ಣು ತಿನ್ನೋದನ್ನ ನಾನು ನೋಡೇ ಇಲ್ಲ. ಕೋಗಿಲೆ ಮಾತ್ರ ಒಂದು 2-3 ಟೈಮ್ ನೋಡಿದ್ದೀನಿ ನಾನು.
ಕುತ್ಕೊಂಡು ಹಣ್ಣಾದಾಗ ಬ್ಲ್ಯಾಕ್ ಕಲರ್ ಹಣ್ಣಾಗುತ್ತಲ್ಲ ಆವಾಗ ಕುತ್ಕೊಂಡಿರುತ್ತೆ ಗಿಡದಾಗೆ. ಅದು ತಿನ್ನುತ್ತಾ ಬಿಡುತ್ತಾ ಅದು ನೋಡಿಲ್ಲ ನಾನು. ಅದೊಂದು ನೋಡಿದ್ದೀನಿ, ಏನಿದು ಕೋಗಿಲೆ ಯಾವ ಪಕ್ಷಿನೂ ಗಿಡದಾಗ ಕುತ್ಕೊಳಲ್ಲ, ಕೋಗಿಲೆ ಮಾತ್ರ ಕುತ್ಕೊಳುತ್ತಲ್ಲ ಅಂತ ಅಂದ್ಕೊಂಡೆ ನಾನು. ಒಂದು 2-3 ಟೈಮ್ ನೋಡಿದ್ದೀನಿ. ಅದಾದಮೇಲೆ ಗಿಡದ ತುಂಬ ಮುಳ್ಳು, ಪೂರ್ತಿ ಮುಳ್ಳಿರುತ್ತಿದ್ದು ಬಿಡ್ಸೋಕ್ಕೆ. ಆಮೇಲೆ ಹಿಂಗೆಲ್ಲ ಒಳಗೆಲ್ಲ ಇಲ್ಲಿ ಕಡೆ ಎಲ್ಲ ಪೆಳೆ ಥರ ಐತೆ, ಕೈ ಇಡೋಕ್ಕಾಗಲ್ಲ, ಮುಳ್ಳಿರುತ್ತೆ. ಈ ಥರ ಏನು ಹೊರಗೆ ಕಾಣಿಸುತ್ತೆ ಈ ಥರ ಹಣ್ಣು ಅಷ್ಟೇ. ಫುಲ್ಲು ಒಳಗೆಲ್ಲ ಹಣ್ಣು ಕಾಯಿ ಇದ್ದಾವೆ. ಬಿಡಿಸ್ಬೇಕಾರೆ ಮುಳ್ಳು ಚುಚ್ಚಿಬಿಡುತ್ತೆ, ಈ ಬಾರೆ ಮುಳ್ಳು ಎಲ್ಲ ಇರುತ್ತಲ್ಲ ಆ ಥರ ಮುಳ್ಳಿರುತ್ತೆ. ಹಂಗಾಗ್ಬಿಟ್ಟು ಇಷ್ಟೊಂದೆಲ್ಲ ಹಣ್ಣು ಬಿಡುತ್ತೆ ವರ್ಷನೂ ಅಂತ ಯಾರ್ಯಾರನ್ನೆಲ್ಲ ಕೇಳಿದರು. ಒಬ್ಬರು ಗೊತ್ತಿಲ್ಲ, ಉಪಯೋಗಿಸೋದು ಗೊತ್ತಿಲ್ಲ ನಮಗೆ ಅಂತಲೇ ಹೇಳಿದರು. ಅರಣ್ಯ ಇಲಾಖೆಯವರು ಅದನ್ನೇ ಹೇಳಿದರು. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದೆಂಥ ಕರಗೊಂಟ ಅದೇನೋ ಗಿಡ ಹೇಳಿದರು, ಅದು ನಮಗೆ ನೆನಪಿಲ್ಲ. ಆದ್ರೂ ಯಾರಾದರೂ ಕಾಯಮಾಗಿ ನೋಡಿ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳಿದರೆ ಕಾಯಮಾಗಿ ಉಪಯೋಗಿಸ್ಬೋದು. ಅದರಲ್ಲಿ ಮೊಬೈಲ್ಗಳಲ್ಲೆಲ್ಲ ನೋಡಿ ಉಪಯೋಗ್ಸೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಹಂಗಾಗ್ಬಿಟ್ಟು ನಾವು ನಾವೇನು ಉಪಯೋಗಿಸಲ್ಲ. ಆಮೇಲೆ ಭಾರಿ ಹುಳಿ ಅಂದರೆ ನಿಂಬೆ ರಸನೂ ಎಷ್ಟೋ ಪರವಾಗಿಲ್ಲ, ಅಷ್ಟು ಹುಳಿ ಇರುತ್ತಿದ್ವು. ಸುಮ್ಮನೆ ಹಿಂಗೆ ಬಾಯಲ್ಲಿ ಏನಾದರೂ ಒಂಚೂರು ಹಿಂಗೆ ನೋಡೋಣ ಅಂತ ಕಡಿದ್ರೆ ಹುಳಿ ಅಂದರೆ ಹುಳಿ ಥರ ಇರುತ್ತೆ. ಏನಕ್ಕೆ ಹೋಗುತ್ತೆ, ಇದು ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಅಷ್ಟು ನಮಗೆ. ಗೊತ್ತಿದ್ದರೆ ಯಾರಾದರೂ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಬೇಕಿದ್ದರೂ ಕೂಡ ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ರಿ ಹಣ್ಣನ್ನ. ನಾವಂತೂ ನಿಜವಾಗ್ಲೂ ಯಾವತ್ತೂ ಕಿತ್ಕೊಂಡಿಲ್ಲ ಈ ಹಣ್ಣನ್ನು. ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಡುತ್ತೆ, ಹಣ್ಣಾಗುತ್ತೆ, ಆಮೇಲೆ ಅದೆಲ್ಲ ಖಾಲಿ ಆಗುತ್ತೆ. ಅದು ಏನು ಅಂತಲೇ ಗೊತ್ತಿಲ್ಲ, ಅದು ಪಕ್ಷಿಗಳು ತಿನ್ನೋದು ಗೊತ್ತಿಲ್ಲ. ನಾವಂತೂ ಉಪಯೋಗಿಸಲ್ಲ ಯಾವತ್ತು. ಹಂಗಾಗ್ಬಿಟ್ಟು ಇವತ್ತು ವೀಡಿಯೋನೇ ಮಾಡಿಬಿಟ್ಟೆ. ಯಾರಾದರೂ ಗೊತ್ತಿದ್ದರೆ ಇದೇನು ಹಣ್ಣು ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಆಮೇಲೆ ಆ ಕಡೆ ಒಂದಿದೆ ಚಿಕ್ಕದು ಗಿಡ, ಚಿಕ್ಕದೇನೆ ಇದ್ರ ಇದನ್ನು ಹಾಕಿದ ಟೈಮಲ್ಲಿ ಹಾಕಿದ್ದು. ಆಮೇಲೆ ಕಿತ್ತಳೆ ಹಣ್ಣಿನ ಗಿಡನೂ ಅಷ್ಟೇ, ಇದಕ್ಕಿಂತ ದೊಡ್ಡದಾಗೋದು ಇಷ್ಟೊತ್ತಿಗೆ. ಯಾಕೋ ಅದು ಈಗ ಒಂದು 2 ವರ್ಷ ಆಯಿತು, ಒಣಗಿ ಹೋಗ್ಬಿಡ್ತು. ಅದು ಕೂಡ ಸಖತ್ತಾಗಿ ಬಿಡ್ತಿತ್ತು ನೋಡಿ. ತುಂಬ ಅಂದರೆ ಎಷ್ಟು ದೊಡ್ಡಕ್ಕಿದೆ ಅಂದರೆ ಅದು ಒಂದು ದೊಡ್ಡ ಬೆಳೆ ಥರ ಆಗೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹತ್ರದ ನೋಡಿದ್ರಂತೂ ಖುಷಿ ಅನಿಸುತ್ತೆ, ಅದು ನೋಡಿದ್ರೇ ಖುಷಿ ಅನಿಸುತ್ತೆ. ಎಲ್ಲರೂ ನೋಡ್ತಾರೆ, ನೋಡೋರೆಲ್ಲರೂ ಬಂದು ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಯಾರೂ ತಿನ್ನಲ್ಲ, ಯಾಕೆಂದರೆ ಭಯ, ತಿನ್ಬೋದು ಬಿಡ್ಬೋದು ಅನ್ನೋದು ಗೊತ್ತಿಲ್ಲಲ್ಲ, ಹಂಗಾಗ್ಬಿಟ್ಟು ಭಯ ಅಷ್ಟೇ. ಆಮೇಲೆ ಒಂದು 20-25 kg ಹಣ್ಣು ಬರುತ್ತಿದ್ದು, ಬಿಡಿಸಿದ್ರೆ ಒಂದು 20-25 kg ಹಣ್ಣು ಬರುತ್ತೆ ನೋಡಿ. ಇಲ್ಲಿ ಹಣ್ಣಾದಾಗ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ 1-2 ಆಲ್ರೆಡಿ ಹಣ್ಣಾಗಿದ್ದಾವೆ, ಅವನ್ನ ತೋರಿಸ್ತೀನಿ ನೋಡಿರಿ. ಪೂರ್ತಿ ಹಣ್ಣಾಗ್ಬಿಟ್ಟಿದ್ದಾವೆ. ಆದರೂ ಏನು ಇವು ಕೆಳಗೆ ಬಿದ್ದೋಗೋದು ಗೊತ್ತಿಲ್ಲ. ಆಮೇಲೆ ಪಕ್ಕದಲ್ಲಿ ಯಾವುದೋ ಗಿಡ ಹುಟ್ಟಲ್ಲ, ಇದು ಬೀಜ ಉದ್ರಿ ಯಾವತ್ತೂ ಒಂದು ಗಿಡನೂ ಹುಟ್ಟಲ್ಲ. ಇವು ಗಿಡ ಹೆಂಗೆ ಸಾಕ್ತಾರೋ ಗೊತ್ತಿಲ್ಲ, ಗಿಡನೂ ಹುಟ್ಟಲ್ಲ ನೋಡಿ. ಹಾಲು ಇದು ಹಣ್ಣಾಗಿದ್ದರೂ ಹಾಲು ಬರ್ತೈತೆ ಅದ್ರಾಗೆ, ಆ ಥರ ಹಾಲಿನ ಗಿಡ. ಭಯ ಅನಿಸುತ್ತೆ ತಿನ್ನೋಕ್ಕೆ, ಗೊತ್ತಿಲ್ಲ ಅಂದಮೇಲೆ ತಿನ್ನಬಾರ್ದು ಅಂತೇಳಿ ನಾವಂತೂ ಉಪಯೋಗಿಸೋದೇ ಇಲ್ಲ. ಗೊಂಚಲು ಆಗಿಬಿಟ್ಟಿದ್ದಾವೆ ನೋಡಿರಿ. ಎಳೆ ಕಾಯಿ ಇದ್ದಾಗ ವೈಟಾಗಿರುತ್ತೆ ನೋಡಿ, ಈ ಥರ ವೈಟಾಗಿರುತ್ತೆ. ಸ್ವಲ್ಪ ಪರವಾಗಿಲ್ಲ, ಹಣ್ಣು ಇಲ್ಲ ಕಾಯಿ ಇಲ್ಲ ಅನ್ನೋ ಟೈಮ್ಗೆ ಗುಲಾಬಿ ಕಲರ್ ಆಗುತ್ತೆ. ಅದಾದಮೇಲೆ ಬ್ಲ್ಯಾಕ್ ನೋಡಿ, ಇಲ್ಲಿ 3 ಸ್ಟೆಪ್ಪು, ಇದು 3 ಸ್ಟೆಪ್ಪು, ವೈಟು, ಆಮೇಲೆ ಪಿಂಕು, ಅದಾದಮೇಲೆ ಬ್ಲ್ಯಾಕ್. ಈ 3 ಸ್ಟೆಪ್ ಬರುತ್ತೆ. ಫುಲ್ಲು ಗಟ್ಟಿ ಇರುತ್ತಿದ್ದು ಈ ಕಾಯಿ. ಹಣ್ಣು ಫುಲ್ಲು ಈ ಬ್ಲ್ಯಾಕ್ ಕಲರ್ ಐತಲ್ಲ ಹಣ್ಣು, ಅದನ್ನು ಮುಟ್ಟಿದ್ರು ಅಷ್ಟೇ ಗಟ್ಟಿ ಇರುತ್ತೆ. ನಮಗೆ ಒಂಥರ ನೋಡಿದ್ರೆ ಇದು ಚೆರ್ರಿ ಹಣ್ಣು ಏನಿರುತ್ತೆ ಆ ಥರ ಇರುತ್ತೆ, ರೆಡ್ ಕಲರ್ ಇರುತ್ತಲ್ಲ ಅದು. ಮುಟ್ಟಕ್ಕೂ ಹಂಗೆ ಇರುತ್ತೆ, ಗಟ್ಟಿ ಇರುತ್ತೆ, ಚೆರ್ರಿ ಹಣ್ಣು ಥರನೇ. ಆದರೆ ಒಂದು ಸಲ ಯಾರೋ ಹೇಳಿದರು, ನಮ್ಮ ರಿಲೇಷನ್ನವರೇ ಎಲ್ಲ ಕೇಳ್ಕೊಂಬಂದು ಹೇಳಿದರು ಅಂತ ಜ್ಯೂಸ್ ಥರ ಮಾಡೋಣ ಅಂತ ಹೋದ್ವಿ. ಅದು ಸರಿಯೇ ಬರಲಿಲ್ಲ, ಆದರೂ ಉಪಯೋಗಿಸ್ಲಿಲ್ಲ. ನಾವು ಅದನ್ನು ಬಿಸಾಕ್ಬಿಟ್ವಿ, ಯಾಕೆಂದರೆ ಭಯ ಇತ್ತು ನಮಗೆ. ಅದಕ್ಕೋಸ್ಕರ ನೋಡಿ ಇಷ್ಟನ್ನು ಕಿತ್ತಿದ್ದೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೌದು ಇದನ್ನು ಉಪಯೋಗಿಸ್ಬೋದು, ಇಂಥದ್ದೇ ಗಿಡ ಅಂತ ಹೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾಯಿದ್ದೀನಿ. ಈಗ 15 ವರ್ಷದಿಂದಲೂ ಅದ್ರ ಪಾಡಿಗೆ ಅದು ಹಣ್ಣು ಬಿಡುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ, ಉದುರಿ ಹೋಗ್ತವೆ. ಇಲ್ಲಾಂದರೆ ಯಾವುದಾದ್ರೂ ಪಕ್ಷಿ ಏನೋ ತಿಂತಾವೋ ಇಲ್ಲವೋ ಅದು ಗೊತ್ತಿಲ್ಲ. ಒಟ್ಟಿಗೆ ಕೋಗಿಲೆ ಮಾತ್ರ ಕುತ್ಕೊಂಡಿದ್ದು ನೋಡಿದ್ದೀನಿ, ಬಿಟ್ಟರೆ
ಬೇರೆ ಪಕ್ಷಿಗಳು ಕುತ್ಕೊಂಡು ತಿಂತಿರೋದನ್ನ ನೋಡೇ ಇಲ್ಲ ನಾನು. ಕುಕ್ಕಿ ಕುಕ್ಕಿ ಹಣ್ಣನ್ನು ತಿಂದಿರೋ ಥರ ನಾನು ನೋಡೇ ಇಲ್ಲ. ಬೇರೆ ಹಣ್ಣುಗಳಾದರೆ ಗಿಡಗಳಿಗೆ ಕುತ್ಕೊಂಡು ಪಕ್ಷಿಗಳು ತಿಂತಾ ಇರ್ತವೆ ನೋಡಿದ್ದೀನಿ. ಈ ಗಿಡದಾಗ ಮಾತ್ರ ಯಾವ ಪಕ್ಷಿನೂ ಕುತ್ಕೊಂಡಿದ್ದು ನೋಡಿಲ್ಲ. ಕೋಗಿಲೆ ಮಾತ್ರ ಕುತ್ಕೊಂಡಿದ್ದು ನೋಡಿದ್ದೀನಿ ಅಷ್ಟೇ. ಅದು ತಿನ್ನುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಅದ್ರ ಪಾಡಿಗೆ ಅದು ಹಿಂಗೆ ಹಣ್ಣು ಬಿಡುತ್ತೆ, ಆಮೇಲೆ ಉದುರೋಗುತ್ತೆ. ಹಂಗಾಗ್ಬಿಟ್ಟು ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಹೇಳಿ ಇದು ಯಾವ ಗಿಡ ಅಂತ. ತಿನ್ಬೋದಾ, ಉಪಯೋಗಿಸ್ಬೋದಾ, ಅಥವಾ ಯಾವ ಥರ ಉಪಯೋಗಿಸ್ಬೇಕು ಅದನ್ನು ಅಂತ ಅದು ಸಹ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಈಗ 15 ವರ್ಷದಿಂದನೂ ಅದ್ರ ಪಾಡಿಗೆ ಅದು ಹಣ್ಣು ಬಿಡ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ ಉದುರಿ. ಅದು ಏನು ಅನ್ನೋದೇ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಇದು ಯಾವ ಹಣ್ಣು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಇದು ಯಾವ ಹಣ್ಣು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಂದು ಸಲ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.